ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಇರ್ಬೋದು, ನಾವು ನಾಳೆ ಬೆಳಿಗ್ಗೆ ಪೂಜೆ ಇದೆ. ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಏನಂತ ಹೇಳಿದರೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಆದಷ್ಟು ಬೇಗ ನಾವು ಮನೆ ಏನಾದರೂ ಕಟ್ಟಿದ್ರೆ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆ ಟೈಮ್ ಖಂಡಿತ ಇವಾಗ ಬಂದಿದೆ ಫ್ರೆಂಡ್ಸ್. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ನಾಳೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಾಳೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಭೂಮಿ ಪೂಜೆ ಇಟ್ಕೊಂಡಿದ್ದೀವಿ. ಸೊ ತುಂಬ ಜನ ಗೆಸ್ ಮಾಡಿದ್ರಿ, ಮನೆ ತೊಗೊಳ್ತಾ ಇದ್ದೀರಾ ಏನು ಎತ್ತ ನಿಮ್ಗೆ ತೊಗೊಳ್ತಾ ಇರೋದು ಮನೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ನಾವು ಮನೆ ತೊಗೊಳ್ತಾ ಇಲ್ಲ. ಸೊ ನಮ್ಮದೇ ಸೈಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾಳೆ ಭೂಮಿ ಪೂಜೆ ಇದೆ. ತುಂಬ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರಿ, ಯಾವಾಗ ನೀವು ಮನೆ ಕಟ್ಟೋದು? ಆಲ್ರೆಡಿ ನಿಮ್ಮ ತಮ್ಮ ತಂಗಿ ಎಲ್ಲರೂ ಕಟ್ಟಿದರೆ, ನೀವು ಯಾವಾಗ ಕಟ್ಟೋದು ಅಂತೆಲ್ಲ ನಂಗೆ ಕೇಳ್ತಾಯಿದ್ರಿ. ಎಲ್ಲದಕ್ಕೂ ಟೈಮ್ ಬರಬೇಕಲ್ವ, ನಮಗೂ ಆ ಸಮಯ ಬರೋ ತನಕ ಯಾವುದೇ ಆಗಲಿ ಯಾವುದೂ ನಮ್ಮ ಕೈಯಲ್ಲಿಲ್ಲ. ಸೊ ಫೈನಲಿ ಆ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ನಾವು ಸಡನ್ನಾಗಿ ಅಂದ್ಕೊಂಡಿರಲಿಲ್ಲ ಈ ಸಮಯ ಬರುತ್ತೆ ಅಂತ. ಏನಕ್ಕಂದರೆ ನಾವು ಯಾವುದೇ ರೀತಿ ಏನೂ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರಲಿಲ್ಲ. ಬಟ್ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು ಸಡನ್ನಾಗಿ ಈ ರೀತಿ ಮನೆ ಕಟ್ಟೋ ಪ್ಲ್ಯಾನ್ ಮಾಡ್ತೀವಿ ಅಂತ. ಸೊ ಇದ್ದಕ್ಕಿದ್ದಾಗೆ ಸಡನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಆಯಿತು. ಏನಂದರೆ ದೇವರು ನಿರ್ಧಾರ ಮಾಡಿರ್ತಾರಂತಲ್ಲ, ಯಾವ ಟೈಮಲ್ಲಿ ಏನೇನು ಆಗಬೇಕು ಅಂತ ಹೇಳಿ. ಸೊ ಅದೇ ಥರ ನಮಗೂ ಇವಾಗ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ನಾವು ಕೂಡ ಈ ಒಂದು ನಿರ್ಧಾರನ ಸಡನ್ನಾಗಿ ತಗೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಏನು ಪ್ಲ್ಯಾನ್ ಅಂತ ಏನೂ ಮಾಡ್ಕೊಂಡಿರಲಿಲ್ಲ. ಇದ್ದಕ್ಕಿದ್ದಾಗೆ ನಮಗೂ ಈ ಸಮಯ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಎಲ್ಲ ದಿಢೀರಂತ ಆಗಿದ್ದಷ್ಟೇ. ನಾವು ಮುಂಚೆಯಿಂದನೇ ಪ್ಲ್ಯಾನ್ ಮಾಡಿಕೊಂಡು ಏನೂ ಯೋಚನೆ ಮಾಡಿರಲಿಲ್ಲ. ಬಟ್ ಮಾಡ್ಕೋಬೇಕು, ಇನ್ನೊಂದು 1 or 2 ಇಯರ್ಸಲ್ಲಿ ಮಾಡ್ಕೋಬೇಕು ಅನ್ನೋದು ನಮ್ಮ ಯೋಚನೆಯಲ್ಲಿತ್ತು. ಅದಕ್ಕೋಸ್ಕರ ನಿಧಾನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಆ ಟೈಮ್ ಬಂದಿದ್ದರಿಂದ, ಕಾಲ ಕೂಡ ಬಂದಿದ್ದರಿಂದ ನಾಳೆ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಭೂಮಿ ಪೂಜೆಗೂ ಕೂಡ ಟೈಮ್ ಬಂದಿದೆ. ಸೊ ನಾಳೆ ಭೂಮಿ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಫೈನಲಿ ಆ ಟೈಮ್ ಬಂದಿದೆ. ಸೊ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಹಾಗಾಗಿ ನಾಳೆ ಭೂಮಿ ಪೂಜೆ ಇಟ್ಕೊಂಡಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ, ಹಂಗಾಗಿ ಸ್ವಲ್ಪ ತುಂಬ ಡಿಸ್ಟರ್ಬೆನ್ಸ್ ನೋಡಿ. ಎಷ್ಟು ಇವರು ತುಂಬಾ ಮಾತಾಡ್ತಾ ಇದ್ದಾರೆ ಅಲ್ಲಿ, ಹಂಗಾಗಿ ಎಲ್ಲರೂ ಸೇರ್ಕೊಂಡಿರೋದ್ರಿಂದ ಹಂಗಾಗಿ ಡಿಸ್ಟರ್ಬೆನ್ಸ್. ನಾನು ಹೇಳ್ದಾಗೆ ಸೊ ನಿಮ್ ಜೊತೆ ಖಂಡಿತವಾಗಿ ಆ ವಿಚಾರನ ಶೇರ್ ಮಾಡ್ತೀನಿ, ಆ ಥರ ಏನಾದರೂ ಇದ್ರೆ ಅಂತ ಇಲ್ಲ. ಏನಕ್ಕಂದ್ರೆ ಮೊನ್ನೆ ಎಲ್ಲ ಗೆಸ್ಟ್ ಮಾಡ್ತಾ ಇದ್ವಿ, ನಿಮ್ಗೇನಾ ಅಥವಾ ಬೇರೆಯವ್ರಿಗ ನೋಡ್ತಾ ಇರೋದು ಮನೆ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ, ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತೆಲ್ಲ ಕೇಳ್ತಾ ಇದ್ರಿ. ನಂಗೆ ನಿಜ ತುಂಬ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಸೊ ಫೈನಲ್ ಆಗಿ ಭೂಮಿ ಪೂಜೆ ಇರೋದ್ರಿಂದ ನಾಳೆ ಇದೆಲ್ಲ ಪ್ರಿಪ್ರೇಷನ್ನು. ಹಾಗೆ ನೀವೆಲ್ಲರೂ ವಿಶ್ ಮಾಡಿದ್ರಿ, ಆದಷ್ಟು ಬೇಗ ನಿಮಗೂ ಆ ಟೈಮ್ ಬರಲಿ ಅಂತೆಲ್ಲ ಹೇಳ್ಬಿಟ್ಟು. ಶಿವ ಅವ್ರು ಬಂದಿದ್ದಾರೆ. ನೀವು ಹೇಳ್ಬಿಡಿ. ಎಸ್, ಇವಾಗ ತಾನೇ ಅದನ್ನೇ ಶೇರ್ ಮಾಡ್ಕೊಳ್ತಾ ಇದು ತುಂಬಾ ಡಿಸ್ಟರ್ಬೆನ್ಸ್ ಅಲ್ವಾ, ಸಮಾಧಾನವಾಗಿ ಶೇರ್ ಮಾಡ್ಕೊಳಕಾಯ್ತಾ ಇಲ್ಲ. ಆಕ್ಚುಲಿ ಇಲ್ಲ, ವಾಯ್ಸ್ ಓವರ್ ಕೊಡ್ಬೇಕು ಮ್ಯೂಟ್ ಮಾಡ್ಬಿಟ್ಟು. ಅದೇ ಸಡಗರ ಸಂಭ್ರಮದಲ್ಲಿ ಅಷ್ಟೇ ತುಂಬಿದೆ. ಹಾಗೆ ಅವಳು ತುಂಬಿರಲಿ. ಥ್ಯಾಂಕ್ ಯು. ಹಾಗೆ ಫ್ರೆಂಡ್ಸ್, ನೋಡಿರ್ಬೋದು ನಮ್ಮ ನಾದಿನಿ, ನಮ್ಮ ಊರ್ಗಿತ್ತೆ ಅಂದರೆ ನಿಮಗೆ ಬಿಂದು ಗೊತ್ತು ಅಲ್ವಾ. ಸೊ ಬಿಂದು, ಲೇಖನ, ನಮ್ಮ ನಾದಿನಿ ಮತ್ತು ಕರಣ್, ಶೀತಲ್ ಎಲ್ಲರೂ ಬಂದಿದ್ದಾರೆ ಊರಿಂದ. ಸೊ ಎಲ್ಲರೂ ಒಂಥರ ಖುಷಿಯಾಗಿ, ಹಬ್ಬದ ವಾತಾವರಣ ಇತ್ತು, ಫುಲ್ಲು ಒಂಥರ ಖುಷಿಯಾಗಿತ್ತು. ಸೊ ನೈಟೆಲ್ಲ ನಾವು ಸರಿಗೆ ನಿದ್ದೆನೇ ಮಾಡಿಲ್ಲ. ಏನಕ್ಕಂದರೆ ಬೆಳಿಗ್ಗೆ ಬೇಗನೆ ಪೂಜೆ ಇತ್ತು, ಒಂದು 7 ಗಂಟೆಗೆ ಅಲ್ಲಿ ಸ್ಟಾರ್ಟ್ ಆಗಿತ್ತು. ಸೊ ನಾವು ಸೈಟ್ ಹತ್ರ ಒಂದು 6 ಗಂಟೆಗೆ ಹೋಗಬೇಕಿತ್ತು. ಹಾಗಾಗಿ ನಾವು 3 ಗಂಟೆಗೆ ಎದ್ವಿ ಬೆಳಿಗ್ಗೆ. ಏನಕ್ಕಂದರೆ ಅಡುಗೆ ಎಲ್ಲ ಮಾಡ್ಕೊಳ್ಳೋದಿತ್ತು. ಬಾತು, ಮೊಸರು ಬಜ್ಜಿ,
ಜೊತೆಗೆ ಬಾಳೆಕಾಯಿ ಬಜ್ಜಿ ಮಾಡ್ಕೊಂಡಿದ್ವಿ, ಹಾಗೆ ಸ್ವೀಟ್ ತರಿಸ್ಕೊಂಡಿದ್ವಿ ಜಾಂಗೀರ್ನ. ಸೊ ಅದೆಲ್ಲ ಅಡುಗೆ ಮಾಡ್ಕೊಳ್ಳೋದೆಲ್ಲ ಇದ್ದಿತ್ತು. ಮತ್ತು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮನೆಯೆಲ್ಲ ಒರೆಸಿ ದೀಪ ಹಚ್ಚಿ ಮನೆಯಲ್ಲಿ ಹೊರಡ್ಬೇಕಾಗಿತ್ತಲ್ಲ. ಸೊ ಆಲ್ಮೋಸ್ಟ್ ನಮಗೆ ಸಮಯ ಸಾಲಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಪ್ರತಿಯೊಬ್ಬರು 3 ಗಂಟೆಗೆ ಎಚ್ಚರ ಆಗಿರೋದು. 3 ಗಂಟೆಗೆ ಎದ್ದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡೇ ಇರೋದು. ಸೊ 3 ಜನ, ನಾನು, ನನ್ನ ನಾದಿನಿ, ಬಿಂದು, ಎಲ್ಲರೂ ಕೂಡ 3 ಜನನೂ ನಾವು ಸೇರಿಕೊಂಡು ಎಲ್ಲ ಕೆಲಸನೂ ಶೇರ್ ಮಾಡಿಕೊಂಡು ಮಾಡಿದ್ವಿ. ಸೊ ಇವಾಗ ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು ಏನಂದರೆ ಎಲ್ಲ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ವಿ. ಇನ್ನು ಸೈಟ್ ಹತ್ರ ಹೊರಡೋದಕ್ಕೆ ಟೈಮ್ ಆಗಿಬಿಡುತ್ತೆ. ಇವತ್ತು ನಿಮಗೆ ಗೊತ್ತು ಅಕ್ಷಯ ತೃತೀಯ, ಬಸವ ಜಯಂತಿ ಎಲ್ಲ ಇದೆ. ಸೊ ಈ ಅಕ್ಷಯ ತೃತೀಯ ದಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಬೇಗನೆ ಈಗ 7:15ಗೆಲ್ಲ ಮುಗ್ದೋಗ್ಬಿಡುತ್ತೆ. ಆ ಟೈಮ್ ಒಳಗಡೆ ಪೂಜೆ ಆಗಬೇಕು. ಸೊ ನಾವು 6 ಗಂಟೆಗೆಲ್ಲ ಅಲ್ಲಿರಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಮುಗಿಸ್ಬೇಕು ಪೂಜೆನ ಅಂತ ಹೇಳಿ ಮನೇಲಿ ಮುಗಿಸ್ಬಿಟ್ಟು ಅಲ್ಲಿಗೆ ಹೊರಡಬೇಕು. ಮತ್ತು ಅಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು. ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಸಗಣಿ ನೀರೆಲ್ಲ ಹಾಕಬೇಕು ಅಂತ ಹೇಳಿದರು. ಪುರೋಹಿತರು ನಮಗೆ ಮುಂಚೆನೇ ಅದನ್ನೆಲ್ಲ ಹೇಳ್ಬಿಟ್ಟಿದ್ರು, ನೀವು ಹೋಗಿ ಇದು ಮುಂಚೆನೇ ರೆಡಿ ಮಾಡ್ಕೊಂಡಿರಬೇಕಿತ್ತು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ನಾನು ಮನೆಯಲ್ಲಿ ಮೊದಲಿಗೆ ಪೂಜೆ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ದೀಪ ಎಲ್ಲ ಹಚ್ಬಿಟ್ಟು ಆನಂತರ ಇನ್ನು ಅಲ್ಲಿಗೆಲ್ಲ ತೊಗೊಂಡೋಗಿ ಕಾರ್ಗೆಲ್ಲ ಶಿಫ್ಟ್ ಮಾಡಬೇಕಿತ್ತು. ಏನಕ್ಕಂದರೆ ನಾವು ಆಲ್ರೆಡಿ ಮಾಡಿರೋ ಅಡುಗೆ ಆಗಿರ್ಬೋದು, ಬಾತು, ಬಜ್ಜಿ, ಪ್ರತಿಯೊಂದು ಎಲೆಗಳು, ತಿಂಡಿ ಪ್ಲೇಟ್ಸು ಮತ್ತು ಕ್ಯಾನು ಅದೆಲ್ಲ ಒಂದು ಕಡೆ ನನ್ನ ಹಸ್ಬೆಂಡ್ ಒಂದು ಕಡೆ ಜೋಡಿಸಿಟ್ಬಿಟ್ಟಿದ್ರು. ಏನಕ್ಕಂದರೆ ಕಾರಲ್ಲಿ ತೊಗೊಂಡೋಗಿ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವರು ಹಾಲ್ ಮಧ್ಯದಲ್ಲೆಲ್ಲ ತೊಗೊಬಂದು ಇಟ್ಬಿಟ್ಟಿದ್ರು. ಇನ್ನೇನಿದ್ರು ಎಲ್ಲ ತೊಗೊಂಡೋಗೋದಕ್ಕೆ ಇಡೋದಷ್ಟೇನು. ನಮ್ಮ ಮೈದಾ, ಕರಣ್ ಅವರೆಲ್ಲರೂ ಕೂಡ ರೆಡಿ ಆಗ್ತಾಯಿದ್ರು. ಒಬ್ಬೊಬ್ಬರು ಏನಕ್ಕಂದರೆ ಎಲ್ಲರೂ ಒಂದೇ ಟೈಮಲ್ಲಿ ಹೊರಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೇ ಸಲ ರೆಡಿಯಾಗಿ ಎಲ್ಲ ಇನ್ನು ಒಬ್ಬೊಬ್ಬರನ್ನೇ ಬಿಟ್ಟು ಬರೋದಕ್ಕಾಗೋದಿಲ್ಲ. ಎಲ್ಲರೂ ಬೇಗ ಹೊರಟ್ಬಿಡ್ಬೇಕು ಒಂದೇ ಸಲಿಗೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಹರಿಬರಿನಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ರೆಡಿಯಾಗಿದ್ದಾಯಿತು. ನಾನು ಅಷ್ಟರಲ್ಲಿ ಫೈನಲ್ಲಾಗಿ ಎಲ್ಲರೂ ರೆಡಿ ಆಗೋಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿದೆ. ಸೊ ನಂದು ಪೂಜೆ ಕೂಡ ಫೈನಲ್ಲಾಗಿ ಆಯಿತು. ಪೂಜೆ ಮುಗಿಸಿದ್ಮೇಲೆ ಇನ್ನೇನಿಲ್ಲ, ಪೂಜೆ ಸಾಮಾನೆಲ್ಲ ಕರೆಕ್ಟಾಗಿ ತೊಗೊಂಡಿದ್ದೀವ ಅಂತ ಫೈನಲಾಗಿ ಒಂದು ಸಲ ಚೆಕ್ ಮಾಡ್ಕೋಬೇಕಲ್ಲ. ನಾವು ಏನೇ ಚೆಕ್ ಮಾಡ್ಕೊಂಡ್ರೂ ಏನಾದರೂ ಅಪ್ಪಿತಪ್ಪಿ ಮರ್ತುಬಿಟ್ಟಿದ್ದೀವ, ಮತ್ತು ಅಲ್ಲಿ ಸೈಟ್ ಹತ್ರ ಹೋದ್ಮೇಲೆ ಗೊಂದಲ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಸೈಟ್ ಬಂದು ನಮ್ಮ ಅಮ್ಮವ್ರ ಮನೆಗೆ ಸ್ವಲ್ಪ ನಿಯರೇ ಆಗುತ್ತೆ, ತುಂಬ ದೂರ ಏನಿಲ್ಲ. ಏನಾದರೂ ಅಪ್ಪಿತಪ್ಪಿ ಏನಾದರೂ ಮರ್ತೋದ್ರೆ ಅಲ್ಲೇ ಈಸ್ಕೊಂಡ್ರೆ ಆಯಿತು ಅನ್ನೋ ಒಂದು ಯೋಚನೆ ಇತ್ತು ನಮಗೆ. ಸೊ ಹಾಗಾಗಿ ಅಷ್ಟು ತೀರ ಏನು ಗಾಸಿ ಮಾಡ್ಕೊಳ್ಳೋದು ಬೇಡ, ಸಣ್ಣ ಪುಟ್ಟದೇನಾದರೂ ಮರ್ತಿದ್ರೆ ಅಂತ. ಬಟ್ ಅಂದ್ರೂ ಒಂಥರ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ. ಸೊ ಫೈನಲಾಗಿ ಏನೂ ಮರ್ತಿರಲಿಲ್ಲ, ಎಲ್ಲ ತೊಗೊಂಡೋದ್ವಿ. ಇನ್ನೇನಿದ್ರು ಅಲ್ಲಿ ಹೋಗ್ಬಿಟ್ಟು ನಾನು ಹೇಳ್ದಾಗೆ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಹಾಕೋಬೇಕು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಹೊರಡ್ತಾ ಇದ್ವಿ ನಾನು, ನನ್ನ ನಾದಿನಿ ಮತ್ತು ನನ್ನ ಮೈದಾ ಮತ್ತು ನಾನು ಹೋರ್ಗಿತಿ. ನಿಮಗೆ ಗೊತ್ತು, ಬಿಂದು ಅವರು ಬೈಕಲ್ಲಿ ಬರ್ತಾಯಿದ್ರು. ನಾವು ಇಷ್ಟು ಜನ ಹೊರಟ್ಬಿಟ್ವಿ. ಇವಾಗ ಹೊರಟು ಆಲ್ಮೋಸ್ಟ್ ರೀಚ್ ಆಗಿ ನಾವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಪುರೋಹಿತರು ಕೂಡ ಬಂದರು. ನಾವು ಹೋಗಿದ್ದು ಒಂದು 5-10 ನಿಮಿಷಕ್ಕೆ ಅವರು ಕೂಡ ಬಂದರು. ಸೊ ನಾನು ಅಷ್ಟರಲ್ಲಿ ಹೋಗಿ ನಾವು ಕೂಡ ಅಲ್ಲಿ ನಾನು ಹೇಳ್ದಾಗೆ ಸಗಣಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಇಟ್ಟು ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಪುರೋಹಿತರು ಹೇಳ್ದಾಗೆ ಏನೇನಾದರೂ ಅವ್ರಿಗೆ ರೆಡಿ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಎಲ್ಲರೂ ಬಂದರು. ಅದಾದಮೇಲೆ ಚಾಪೆ ಎಲ್ಲ ಹಾಕ್ಬಿಟ್ಟು ನಾನು ಹಸ್ಬೆಂಡ್ ಕೂಡ ಪೂಜೆ ಕೂತ್ಕೊಂಡ್ವಿ. ಪೂಜೆ ಎಲ್ಲ ಸುಸೂತ್ರವಾಗಲಿ ಅಂತ ಹೇಳಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಹಂ ದುಗ್ಧಾಂ ವರದರಂ ಯತ್ನಂ ಸುದೇವರಣಂ ಚತುರ್ಭುಜಂ ಪ್ರಸನ್ನಾಃ. ಅದರಲ್ಲಿ ಫ್ರೆಂಡ್ಸ್, ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಒಂದು ಮನೆ ಕಟ್ಟಬೇಕು, ನಮ್ಮದು ಅಂತ ಒಂದು ಸ್ವಂತ ಮನೆ ಆಗಬೇಕು ಅಂತ ಒಂದು ದೊಡ್ಡ ಕನಸಿರುತ್ತೆ. ಸೊ ಅದರಲ್ಲೂ ನನಗಂತೂ ನನ್ನ ಜೀವನದಲ್ಲಿ ತುಂಬಾ ಅವಮಾನಗಳು, ಅಪಮಾನಗಳನ್ನ ನೋಡಿಬಿಟ್ಟಿದ್ದೀನಿ. ಸೊ ನನಗೆ ಅದರಿಂದ ತುಂಬಾ ಇದಾಗಿತ್ತು. ಸೊ ನಾವು ಒಂದು ನೆಲೆ ಮಾಡ್ಕೊಳ್ಬೇಕು ಜೀವನದಲ್ಲಿ. ಅಟ್ಲೀಸ್ಟ್ ನಾವು ದೊಡ್ಡದಾಗಂತೂ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು, ಅಟ್ಲೀಸ್ಟ್ ನಮ್ಮ ಜೀವನಕ್ಕೆ ಆಗೋಷ್ಟಾದರೂ ನಾವು ಮಾಡ್ಕೋಬೇಕು ಅನ್ನೋ ಒಂದು ಹಠ ಇತ್ತು. ಬಟ್ ಹಠ ಇದ್ಬಿಟ್ರೆ ಆಯಿತಾ, ಅದಕ್ಕೆಲ್ಲ ಸಾಕಾರ ಆಗೋಂಗೆ ಪರಿಸ್ಥಿತಿನೂ ಕೂಡ ಬರಬೇಕು, ಹಾಗೆ ಹಣಕಾಸು ಕೂಡ ಒದಗಿ ಬರಬೇಕಲ್ವ. ಬಟ್ ಆ ಸಮಯ ಯಾವಾಗ ಬರುತ್ತೆ ಅಂತ ನಾನು ಕೂಡ ಪ್ರತಿ ಕ್ಷಣ ಕಾಯ್ತಾನೆ ಇದ್ದೆ. ಬಟ್ ಆ ಸಮಯ ಇವಾಗ ಬರುತ್ತೆ ಅಂತ. ಬಟ್ ದೈವ ಇಚ್ಛೆ ಇಲ್ಲದೆ ಯಾವುದೂ ನೆರವೇರಲ್ಲ, ಮತ್ತು ಯಾವುದೇ ಸಮಯ ಕೂಡ ಬರದೆ ಯಾವುದೇ ಕೂಡ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಏನೇ ಎಷ್ಟು ನೆನೆಸ್ಬೋದು ಅದು ಯಾವುದೇ ಗಳಿಗೆಯಲ್ಲಿ ಏನಾಗಬೇಕೋ ಆ ಟೈಮಲ್ಲೇ ಆಗೋದು ಅಂತ ಹೇಳಿ. ಬಟ್ ಇವಾಗ ಫೈನಲ್ ಆಗಿ ದೇವರ ದಯೆಯಿಂದ
ಆ ಸಮಯ ದೇವರಿಗೆ ಕೇಳಿಸ್ತು ನನ್ನ ಪ್ರಾರ್ಥನೆ ಅಂತ ಅನಿಸುತ್ತೆ. ಏನಕ್ಕಂದರೆ ಇದನ್ನು ಒಂದು ಮಾಡ್ಕೋಬೇಕು, ನಾವು ಕೂಡ ಒಂದು ಸ್ವಂತ ಮನೆ ಅಂತ ಮಾಡ್ಕೋಬೇಕು ಅಂತ ಅಂದ್ಕೊಂಡು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮನಸ್ಸಲ್ಲಿ. ಸೊ ದೇವರು ಹೇಗೋ ಈ ಒಂದು ಸಮಯದಲ್ಲಿ ಅದನ್ನು ಕರುಣಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೋ ನನಗೂ ನನ್ನ ಹಸ್ಬೆಂಡ್ ಅದನ್ನೇ ಅಂದ್ಕೊಳ್ತಾ ಇದ್ವಿ. ಸೊ ಹೇಗೋ ಸುಸೂತ್ರವಾಗಿ ಇವತ್ತು ಭೂಮಿ ಪೂಜೆನ ನೆರವೇರಿಸ್ತಾ ಇದ್ವಿ. ಅದರಲ್ಲೂ ಇವತ್ತಿನ ದಿನವೇ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಇತ್ತು, ಅಕ್ಷಯ ತೃತೀಯ ದಿನವೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ನಿರ್ಧಾರ ಮಾಡಿ ಇವತ್ತು ಫೈನಲ್ ಆಗಿ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಆಲ್ರೆಡಿ ಒಂದು 2-3 ಡೇಸಿಂದನೇ ಹೇಳಿದೆ, ನನ್ನ ಜೀವನದಲ್ಲೂ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ. ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ. ಹಾಗೆ ನಾವೇನಾದರೂ ಮನೆ ಕಟ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನಾನು ಹೇಳಿದೆ. ಸೊ ಅದೇ ರೀತಿ ನಾವು ಮನೆ ಕನ್ಸ್ಟ್ರಕ್ಷನ್ನ ಶುರು ಮಾಡೋ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದರ ಮೊದಲ ಭಾಗವಾಗಿ ನಾವು ಭೂಮಿ ಪೂಜೆ ಮಾಡಿಸ್ತಾ ಇದ್ದೀವಲ್ವ, ಆ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ಪ್ರತಿಯೊಂದು ವಿಚಾರದಲ್ಲೂ ನೀವು ನನಗೆ ಹರಿಸಿದ್ದೀರಾ. ಏನಕ್ಕಂದರೆ ಎಷ್ಟೊಂದು ಸತ ನನ್ನ ಮನಸ್ಸಲ್ಲಿ ಆಗೋ ಬೇಜಾರು, ನನಗಾಗೋ ಅಪಮಾನಗಳು ಅವಮಾನಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅವಾಗ ಎಷ್ಟೊಂದು ಸತ ನನ್ನ ಮನಸ್ಸಿಗೆ ಸಮಾಧಾನ ಮಾಡಿದ್ದೀರಾ, ಧೈರ್ಯ ಹೇಳಿದ್ದೀರಾ. ನಿಮಗೂ ಒಳ್ಳೆ ದಿನ ಬರುತ್ತೆ ಅಕ್ಕ, ಆಗುತ್ತೆ, ಆದಷ್ಟು ಬೇಗ ನೀವು ಕೂಡ ಕಟ್ತೀರಾ ಮಾಡ್ತೀರಾ ಅಂತ ಈ ಥರ ಎಲ್ಲ ಎಷ್ಟೋ ಕಮೆಂಟ್ಗಳನ್ನ ಹೇಳಿ ನನಗೆ ಸ್ಫೂರ್ತಿ ತುಂಬಿದ್ದೀರಾ. ಸೊ ನೀವು ಒಂದೊಂದು ಕಮೆಂಟ್ ಮಾಡಬೇಕಾದ್ರೂ ನನಗೆ ಒಂಥರ ಆತ್ಮಸ್ಥೈರ್ಯ ತಂದುಕೊಡ್ತಾಯಿತ್ತು, ನನಗೆ ಆತ್ಮವಿಶ್ವಾಸನ ತಂದುಕೊಡ್ತಾಯಿತ್ತು ನಿಮ್ಮ ಆ ಒಂದು ಕಮೆಂಟ್ಗಳು. ಸೊ ಆ ಸಮಯದಲ್ಲೆಲ್ಲ ನನಗೆ ಹೌದು, ನೀವು ಮಾಡೋ ಕಮೆಂಟಿಂದ ನನಗೆ ಇನ್ನೂ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾಯಿತ್ತು. ಹೌದು, ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗಲೂ ಆ ದೇವ್ರ ಹತ್ರ ಬೇಡ್ಕೊಳ್ಳೋದಿಷ್ಟೇ. ಇವತ್ತು ಈ ಒಂದು ಭೂಮಿ ಪೂಜೆ ಮಾಡಿಸಿದ್ದೀವಿ. ಇನ್ನು ಮುಂದೆ ಕೂಡ ಅಷ್ಟೇ, ಮನೆ ಗೃಹ ಪ್ರವೇಶ ಆಗೋವರೆಗೂ ಆ ಭಗವಂತ ಸದಾ ನಮ್ಮ ಜೊತೆ ಇದ್ದು ನಿರ್ವಿಘ್ನವಾಗಿ ಎಲ್ಲನೂ ನಡೆಸ್ಕೊಡ್ಬೇಕು ಅಂತ ಭಗವಂತನ ಹತ್ರ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ಆರೈಕೆ, ಶುಭ ಆರೈಕೆಗಳು ನಮ್ಮ ಮೇಲಿರಲಿ ಅಂತ ಕೂಡ ನಾನು ಬಯಸ್ತೀನಿ. ಸೊ ಫೈನಲ್ ಆಗಿ ನೋಡ್ತಾ ಇರ್ಬೋದು, ಅಲ್ಲಿ ನಾವು ಗಣಪತಿ ಎಲ್ಲ ಪೂಜೆ ಮಾಡಿ ಪ್ರತಿಯೊಂದು ಪೂಜೆ ಆದಮೇಲೆ ಈಗ ಭೂಮಿ ಪೂಜೆ ಮಾಡಿಬಿಟ್ಟು ಇವಾಗ ಫೈನಲ್ ಆಗಿ ಪೂಜೆ ಇರುತ್ತಲ್ವ. ಸೊ ಇವಾಗ ಧಾನ್ಯದ ಗಂಟೆ ಎಲ್ಲ ನಾವು ಪುರೋಹಿತರು ನಮಗೆ ಮುಂಚೆನೇ ಹೇಳಿದರು, ಮನೆಯಲ್ಲೇ ಮಾಡ್ಕೊಂಡು ಬಂದುಬಿಡಿ, ಸಿದ್ಧತೆ ಮಾಡ್ಕೊಂಡು ಬನ್ನಿ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ಇನ್ನೊಂದು ದಿನವೇ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ವಿ. ನೋಡ್ತಾ ಇರ್ಬೋದು, ಇವರು ನಮ್ಮ ನಾದಿನಿ ಸುಚಿತ್ರಾ ಅಂತ ಇವ್ರ ಹೆಸರು. ಸೊ ಎಲ್ಲನ ನನ್ನ ನಾದಿನಿ ಇನ್ನೊಂದು ದಿನವೇ ಅದನ್ನೆಲ್ಲ ರೆಡಿ ಮಾಡಿಟ್ಟಿದ್ರು, ಧಾನ್ಯದ ಗಂಟೆಲ್ಲ. ಇವಾಗ ಅದನ್ನೆಲ್ಲ ಪುರೋಹಿತರು ಹೇಳಿದಾಗೆ ನಾನು ನನ್ನ ಹಸ್ಬೆಂಡು ಆಯುಧಗಳಿಗೆಲ್ಲ ಅರಿಶಿನ ಕುಂಕುಮ ಮತ್ತು ವಿಭೂತಿ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಇವಾಗ ಧಾನ್ಯದ ಗಂಟೆಲ್ಲ ಕಟ್ತಾಯಿದ್ದೀವಿ. ಆನಂತರ ಅವ್ರು ಹೇಳ್ದಾಗೆ ಅವರು ಒಂದೊಂದೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ರೀತಿ ಪೂಜೆ ಮಾಡಿ ಅಂತ ಹೇಳಿಬಿಟ್ಟು. ಸೊ ಭೂತಾಯಿನ ಎಲ್ಲ ಪೂಜೆ ಮಾಡಿ ಆರತಿ ಎಲ್ಲ ಮಾಡಿ ಆಮೇಲೆ ಭೂಮಿ ಇದು ನಾನು ಹೇಳ್ದಾಗೆ ಇದನ್ನು ಆಯುಧಗಳೆಲ್ಲ ಪೂಜೆ ಮಾಡಾದಮೇಲೆ ಭೂಮಿನ ಪೂಜೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಇವಾಗ ನೆರವೇರಿಸ್ತಾ ಇದ್ವಿ. ಫೈನಲ್ ಆಗಿ ಈ ರೀತಿ ಆಯಿತು ನಮ್ಮ ಮನೆ ಈ ಒಂದು ಭೂಮಿ ಪೂಜೆ. ಹಾಗೆ ಫ್ರೆಂಡ್ಸ್, ಅವರು ನಿಮ್ಮ ಮಗಳು ಕೈಯಲ್ಲೂ ಕೂಡ ಪೂಜೆ ಮಾಡಿಸಿ ಅಂತಿದ್ರು. ಅದೇ ಸಮಯದಲ್ಲಿ ಚಿಂಟು ಏನೋ ತೊಗೊಂಡು ಬರೋದಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋಗಿದ್ಲು. ಸೊ ಅವಳನ್ನ ನಾವು ವೆಯ್ಟ್ ಮಾಡ್ತಾಯಿದ್ವಿ, ಅವಳು ಬರಬೇಕಿತ್ತು ಅಂತ ಅಂದ್ಬಿಟ್ಟು. ಸೊ ಅವಳು ಪೂಜೆ ಮಾಡಲಿ ಅಂತ. ಹಾಗೆಯೇ ನಾನು ಇವತ್ತು ಏನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅಗೇನ್ ನಾನು ನನ್ನ ಮಗನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಪೂಜೆಲಿ ಅವ್ನು ಇರಬೇಕಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭ. ಅವನಿಗೆ ನಿಮಗೆ ಗೊತ್ತಿರೋ ಹಾಗೆ ಈಗ ತಾನೇ ಜಸ್ಟ್ ಸೆಕೆಂಡ್ PU ಮುಗ್ದಿದೆ ಅಲ್ವಾ. ಅವ್ರಿಗೆ ಇನ್ನು CET ಎಕ್ಸಾಮ್ಸ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಅದೆಲ್ಲ ಮುಗ್ದಿಲ್ಲ. ಸೊ ಅದೆಲ್ಲ ಮುಗಿಯೋವರೆಗೂ ಅವ್ರಿಗೆ ಮನೆಗೆ ಕಳಿಸೋದಿಲ್ಲ, ರಜೆ ಇರೋದಿಲ್ಲ. ಸೊ ಹಾಗಾಗಿ ಇದನ್ನು ಅವನು ನೆಕ್ಸ್ಟ್ ಬಂದು ಇನ್ನು ಬೇರೆ ಗೃಹ ಪ್ರವೇಶ ಎಲ್ಲ ಕಾರ್ಯಕ್ರಮಗಳಿರುತ್ತೆ, ಅದರಲ್ಲಿ ಭಾಗವಹಿಸ್ಬೋದು. ಬಟ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಇನ್ನು ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆ ಈ ಕಡೆ ಹೋಗುತ್ತೆ, ಎಕ್ಸಾಮ್ ಬರೀಲಿ ಅವನು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅಂದ್ರೂ ಈ ಒಂದು ಒಳ್ಳೆ ದಿನ, ಒಳ್ಳೆ ಟೈಮ್ ಬಂದಾಗಲೇ ಪೂಜೆ ನೆರವೇರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಬಟ್ ನಾನು ಅದೇನೇ ಆಗಲಿ, ನನಗೆ ನನ್ನ ಮನಸ್ಸಲ್ಲಿ ನನ್ನ ಮಗ ತುಂಬ ನೆನಪಾಗ್ತಾಯಿದ್ದ. ಅಯ್ಯೋ, ನನ್ನ ಮಗ ಇರಬೇಕಿತ್ತು ಅಂತ. ಬಟ್ ಅವನಿಗೋಸ್ಕರನೇ ಅಲ್ವಾ, ಏನೇ ಮಾಡಿದ್ರು ಮಕ್ಳಿಗೋಸ್ಕರನೇ ತಾನೇ ಅಂತ ಅಂದ್ಬಿಟ್ಟು ನಾನು ಆಮೇಲೆ ಸಮಾಧಾನ ಮಾಡ್ಕೊಳ್ತಾಯಿದ್ದೆ. ಅವ್ನಿಗೆ ಅರ್ಥ ಮಾಡ್ಕೋತಾನೆ ಇದನ್ನು ಹೇಳಿದರೆ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅದೇ ಆಮೇಲೆ ನಾವು ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹಾಗೆ ಫ್ರೆಂಡ್ಸ್, ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ನಾವು ಮನೆಯಿಂದ ನಾನು ನಿಮಗೆ ಹೇಳಿದೆ ಆಲ್ರೆಡಿ, ಬಾತು, ಮೊಸರು ಬಜ್ಜಿ ಆಗಿ ಬಾಳೆಕಾಯಿ ಬಜ್ಜಿ, ಸ್ವೀಟ್ ಬಂದು ನಾವು ಜಾಂಗೀರ್ ತೊಗೊಂಡು ಹೋಗಿದ್ವಿ. ಸೊ ಎಲ್ರಿಗೂ ಅಲ್ಲೇ ಟಿಫನ್ನ ಕೂಡ ಅರೇಂಜ್ ಮಾಡಿದ್ರಿಂದ ಎಲ್ರಿಗೂ ಇವಾಗ ಟಿಫನ್ ಹಾಕ್ಕೊಡ್ತಾ ಇದ್ವಿ.
ನೋಡ್ತಾ ಇರ್ಬೋದು ಎಲ್ಲರೂ ಟಿಫನ್ ಮಾಡ್ತಾ ಇದ್ದೀವಿ ಅಲ್ಲೇ. ಸೊ ತುಂಬ ಖುಷಿಯಾಯಿತು, ಒಂಥರ ಪೂಜೆ ಎಲ್ಲ ಒಂಥರ ಸಮಾಧಾನವಾಗಿ ಆಯಿತು, ಒಂಥರ ತುಂಬ ಖುಷಿಯಾಯಿತು, ಫೀಲ್ ಆಯಿತು, ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಎಲ್ಲ ಒಂದು ಒಳ್ಳೆ ರೀತಿ ಪೀಸ್ಫುಲ್ಲಾಗಿ ಪೂಜೆ ಎಲ್ಲ ಮುಗೀತು. ಒಂಥರ ಒಂಥರ ಗುಡ್ ವೈಬ್ ಇತ್ತು ನನಗೆ. ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಶನಿದೇವರ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಎಲ್ಲ ನನ್ನ ಮೇಲೆ, ಆ ಭಗವಂತ ಯಾವಾಗಲೂ ಇರಲಿ ನನ್ನ ಮೇಲೆ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಒಂಥರ ಫುಲ್ಲು ಎಲ್ಲ ದೇವ್ರುಗಳನ್ನೂ ನೆನೆಸ್ಕೊಂಡೆ, ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಅಡುಗೆ ಕೂಡ ತುಂಬ ಚೆನ್ನಾಗಾಗಿತ್ತು, ಟಿಫನ್ ಕೂಡ. ಸೊ ಫೈನಲಾಗಿ ಎಲ್ಲರೂ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿತ್ತಲ್ವ, ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಎಲ್ಲರೂ ಹೊರಡೋದಿತ್ತು. ಸೊ ಎಲ್ಲ ಹೊರಡೋದಕ್ಕೆ ಟಿಫನ್ ಮಾಡಿಬಿಟ್ಟು ರೆಡಿ ಆಗ್ತಾಯಿದ್ವಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಬ್ಲೆಸ್ಸಿಂಗ್ಸ್ ಹಾಗೆ ನಿಮ್ಮ ಆಶೀರ್ವಾದ, ಶುಭ ಹಾರೈಕೆಗಳು ನನ್ನ ಮೇಲೆ ಇರಲಿ ಖಂಡಿತ. ಮುಂದೆ ಇದಕ್ಕಿಂತ ಮುಂಚೆನೂ ಕೂಡ ನೀವು ನನಗೆ ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಕೊಟ್ಟಿದ್ದೀರಾ, ಆಗುತ್ತೆ ಅಕ್ಕ ನಿಮ್ಮ ಕೈಯಲ್ಲಿ ಅಂತ. ನೀವು ಕೂಡ ನಿಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ಅದೇ ರೀತಿ ಮುಂದೆನೂ ನಿಮ್ಮ ಆರೈಕೆಗಳು, ಶುಭ ಆರೈಕೆಗಳು ನನ್ನ ಮೇಲೆ ಇದೇ ರೀತಿ ಇರಲಿ. ನನ್ನ ವಿಡಿಯೋನ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.